ಇವತ್ತೇನಿಲ್ಲ, ನಾಮಪತ್ರದ ನೆನ್ನೆ ತಂದಿದ್ದೀನಿ. ಹಂಗಾಗಿ ದೇವ್ರ ಸನ್ನಿಧಿಗಳಿಗೆ ಹೋಗಿ ಒಂದು ಆಶೀರ್ವಾದ ಪಡೆಯೋದೊಂದು ಕಾರ್ಯಕ್ರಮ ಅಷ್ಟೇ. ಇವತ್ತಿಂದ ಪ್ರಚಾರ ಶುರು ಮಾಡ್ತೀನಿ. ಬಿಜೆಪಿ ಪರ ಪ್ರಚಾರ. ಬಂಡಾಯ ಏನಲ್ಲ, ಬಿಜೆಪಿ ಪರ ಪ್ರಚಾರ. ಹೈಕಮಾಂಡ್ ಬಿಜೆಪಿ ಪರ ಪ್ರಚಾರ ಮಾಡಿ ಅಂತ ಸೂಚನೆ ಕೊಟ್ಟಿದೆ. ನಾನು ಬಿಜೆಪಿ ಪರ, ಮೋದಿ ಪರ ಪ್ರಚಾರ ಮಾಡ್ತಾ ಇದ್ದೀನಿ. ಪ್ರಚಾರ ಮಾಡಕ್ಕೂ ನಾಮಪತ್ರ ಸಲ್ಲಿಕೆಗೂ ವ್ಯತ್ಯಾಸ ಇದೆ. ಒಂದು ಪಕ್ಷ ನಾಮಪತ್ರ ಈಗ ಅಧಿಕೃತವಾಗಿರ್ಬೇಕು ಅಂದ್ರೆ ಅವ್ರ ಅಧ್ಯಕ್ಷರು ಅಥವಾ ಇವರು ಯಾರು ನಿಮಗೆ ಹೇಳಿರ್ಬೇಕು, ನೀವು ಅದನ್ನ ಆಮೇಲೆ ಅಧಿಕೃತವಾಗಿ ನಾಮಪತ್ರ ಇದು ಮಾಡ್ಬೋದು. ಈಗ ನೀವು ನಾಮಪತ್ರ ತಂದಿರೋದು ಸಪರೇಟ್ ಕ್ಯಾಂಡಿಡೇಟ್ ಅಥವಾ ಒಂದ್ ಕಡೆ ಹೇಳ್ತೀರಾ ಈಗಾಗಲೇ ಮೈತ್ರಿ ಆಗಿದೆ ಅನ್ನೋಂಥದ್ದು ಗೊತ್ತಿರೋ ವಿಚಾರ. ಸೊ ಇದು ಈ ಕನ್ಫ್ಯೂಷನ್ ಅಲ್ಲ, ಮೈತ್ರಿ ಆಗಿದ್ರು ಹಾಸನದು ಕ್ಷೇತ್ರದ್ದು ಇನ್ನೂ ಫೈನಲೈಸ್ ಆಗಿಲ್ಲ. ಹಂಗಾಗಿ ನಾನೊಬ್ಬ ಆಕಾಂಕ್ಷಿ ಆಗಿದ್ದರಿಂದ ನಿನ್ನೆ ನನ್ನ ಹೆಸರು ಬಲಕ್ಕೆ ಒಳ್ಳೇದು ಅಂತ ಹೇಳಿದ್ರಿಂದ ನಾನು ಹೋಗಿ ನಾಮಪತ್ರ ತಗೊಬಂದಿದ್ದೀನಿ. ಪಾರ್ಟಿ ಯಾರಿಗೆ ಸೂಚನೆ ಕೊಡುತ್ತೆ ಅವ್ರಿಗೆ ಕೆಲಸ ಮಾಡ್ತೀವಿ. ರಾಮಚಂದ್ರನ್ ಹಸು ಸಾಕಣೆ ಮಾಡಿ ಕೇವಲ 10 ಹಸುಗಳಿಂದ 18 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ. ಬಿಜೆಪಿ ಪರ, ಮೋದಿ ಪರ ನಾನು ಪ್ರಚಾರ. ಈಗ ನಿಮಗೆ ಪ್ರಚಾರ ಮಾಡಿ ಅಥವಾ ನಾಮಪತ್ರ ಸಲ್ಲಿಸಕ್ಕೆ ಹೇಳಿದಾರ ಅಥವಾ ಪ್ರಚಾರ ಮಾಡಕ್ಕೆ ಹೇಳಿದಾರ? ಪ್ರಚಾರ ಮಾಡಕ್ಕೆ ಹೇಳಿದ್ದಾರೆ. ನಾಮಪತ್ರ ತಂದಿದ್ದೀನಿ, ಅದಕ್ಕೇನು ಬೇಕಾದ ತಯಾರಿಗಳನ್ನ ಇದು ಮಾಡ್ಕೋತೀವಿ. ಲಾಸ್ಟ್, ಯಾಕಂದರೆ ಟೈಮ್ ಕಮ್ಮಿ ಇದೆ. ಏಪ್ರಿಲ್ 4 ಲಾಸ್ಟ್ ಡೇಟ್. ಸೊ ಹಂಗಾಗಿ ಲಾಸ್ಟ್ ಮಿನಿಟಲ್ಲಿ ಏನಾರು ಅವಕಾಶ ಸಿಕ್ಕಿದ್ರೆ ನಾವು ತಯಾರಿಗಳು ಮಾಡ್ಕೊಳಕ್ಕಾಗಲ್ಲ. ಹಂಗಾಗಿ ಮೊದಲೇ ತಯಾರಿಗಳು ಮಾಡ್ಕೊಂಡಿರ್ತೀವಿ. ಪಾರ್ಟಿ ಯಾರಿಗೆ ಸೂಚನೆ ಕೊಡುತ್ತೆ ಅವ್ರ ಪರವಾಗಿ ನಾವು ಮಾಡ್ತೀವಿ. ನನ್ನ ಪರವಾಗಿ ಪಾರ್ಟಿ ಸೂಚನೆ ಕೊಟ್ಟರೆ ಅವ್ರು ಮಾಡ್ತಾರೆ, ಅವ್ರ ಪರವಾಗಿ ಕೊಟ್ಟರೆ ನಾವು ಮಾಡ್ತೀವಿ. ಏನು? ಮೋದಿ ಅವರು ಪ್ರೇರಣೆ.